ಸಾರ್ವಜನಿಕರ ಬಹುದಿನದ ಬೇಡಿಕೆಯಾಗಿದ್ದ ಅಂಡರ್ ಪಾಸ್ ಬ್ರಿಡ್ಜ್ ನಿರ್ಮಾಣದ ಕನಸನ್ನ ಬಾಗಲಕೋಟೆ ಸಂಸದ ಪಿಸಿ ಗದ್ದಿಗೌಡರ್ ಮತ್ತು ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಅವರುಗಳು ಕಾಮಗಾರಿಗೆ ಚಾಲನೆ ನೀಡುವ ಮೂಲಕ ನನಸು ಮಾಡಲು ಮುಂದಾಗಿದ್ದಾರೆ. ಏಳಕಲ್ ನಗರಕ್ಕೆ ಹೊಂದಿಕೊಂಡಿರುವ NH 50ರ ಬಸವೇಶ್ವರ ವೃತ್ತದ ಬಳಿ ಅಂಡರ್ ಪಾಸ್ ಬ್ರಿಡ್ಜ್ ಇಲ್ಲದೆ ಅನೇಕ ಸಾವು ನೋವುಗಳಿಗೆ ಈ ರಸ್ತೆಯು ಕಾರಣವಾಗಿತ್ತು. ಅದರಂತೆ ಇಳಕಲ್ನ ಜನತೆ ಅಂಡರ್ ಪಾಸ್ ಬ್ರಿಡ್ಜ್ಗಾಗಿ ಸಂಸದರು ಶಾಸಕರುಗಳಿಗೆ ಬೇಡಿಕೆಯನ್ನ ಇಟ್ಟಿದ್ರು. ಸದ್ಯ ಇಳಕಲ್ ನಗರದ ಬಸವೇಶ್ವರ ವೃತ್ತದ ಹತ್ತಿರ 1 ಕಿಲೋಮೀಟರ್ ಅಂಡರ್ ಪಾಸ್ ಬ್ರಿಡ್ಜ್ ನಿರ್ಮಾಣದ ಭೂಮಿ ಪೂಜೆಯನ್ನ ಸಂಸದ ಮತ್ತು ಶಾಸಕರಿಬ್ಬರು ನೆರವೇರಿಸಿದ್ದಾರೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಂಸದ ಪಿಸಿ ಗದ್ದಿಗೌಡರ್, ಇಳಕಲ್ ಜನತೆಯ ಬಹುಬೇಡಿಕೆಯಾಗಿದ್ದ ಈ ಯೋಜನೆಯು ಈ ಹಿಂದೆ ಶಾಸಕರಾಗಿದ್ದ ದೊಡ್ಡನಗೌಡ ಪಾಟೀಲ್ ಮತ್ತು ಈಗಿನ ಹಾಲಿ ಶಾಸಕರಾದ ವಿಜಯಾನಂದ ಕಾಶಪ್ಪನವರ್ ಇಬ್ಬರು ಒತ್ತಾಯಿಸಿದ್ರಿಂದ ಈ ಯೋಜನೆ ಆಗಿದೆ ಎಂದು ತಿಳಿಸಿದರು. ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಮಾತನಾಡಿ, ಅಂಡರ್ ಪಾಸ್ ಇಲ್ಲದ ಕಾರಣ ಅನೇಕ ಸಾವು ನೋವುಗಳಾಗಿದ್ದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಕಾರದೊಂದಿಗೆ ಈ ಯೋಜನೆ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ನಿನ್ನಿನ ದಿವಸ ನಮ್ಮ ಗುತ್ತಿಗೆದಾರರಾಗಿರ್ತಕ್ಕಂಥ ಮಾನ್ಯ ಆಲೂರವರು ಭೇಟಿಯಾಗಿ ಈ ಒಂದು ಕೆಲಸ ಪ್ರಾರಂಭ ಮಾಡಬೇಕು ಬಹಳ ದಿವಸದಿಂದ. ಯಾಕಂತ ಹೇಳಿದ್ರೆ ನನಗೆ ಬಿಡು ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಶಾಸಕರಿಗೆ ಬಿಡು ಇರ್ತಿರ್ಲಿಲ್ಲ, ಅವರಿಗೆ ಬಿಡು ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಬೇರೆ ಬೇರೆ ಕೆಲಸದಲ್ಲಿ ನಾನು ಆಗಿರ್ತಿದ್ದೆ. ಹೀಗಾಗಿ ಇದು 2-3 ತಿಂಗಳಿಂದ ಕೆಲಸ ಪ್ರಾರಂಭ ಆಗಲಿಕ್ಕೆ ತಡವಾಯಿತು. ಹೀಗೆ ಇದು ಮತ್ತೆ ಮುಂದೆ ಹೋಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾನು ನಿನ್ನೆನೇ ಅವ್ರಿಗೆ ಹೇಳಿದ್ದೆ, ಏನು ಸಭೆ ಮಾಡುವ ಅವಶ್ಯಕತೆ ಇಲ್ಲ, ಈ ಒಂದು ಕೆಲಸ ಬೇಗನೆ ಪ್ರಾರಂಭ ಆಗಬೇಕು. ಆ ಒಂದು ಉದ್ದೇಶದಿಂದ ನಾವು ಕೇವಲ ಶಾಸಕರು ನಾವು ಪೂಜೆ ಮಾಡಿ ಹೋಗ್ತೇವೆ ಅನ್ನೋದು ಮಾತನ್ನು ಹೇಳಿದೆ. ಆದರೂ ಕೂಡ ಇವತ್ತು ಚಿಕ್ಕದಾದ ಒಂದು ಸಭೆಯನ್ನು ಮಾಡಿದ್ದಾರೆ. ಇನ್ನೂ ಬಿಸಿಲು ಇದೆ ಮತ್ತು ನಾವು ಅರ್ಧ ಗಂಟೆ ಮೊದಲೇ ಇವತ್ತು ಪ್ರಾರಂಭ ಮಾಡಿದ್ದೇವೆ. ಯಾಕಂತ ಹೇಳಿದರೆ ಈ ಸಭೆ 5 ಗಂಟೆಗೆ ನಿಶ್ಚಿತವಾಗಿತ್ತು. ನನಗೂ ಕೂಡ ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರಿಂದ ಇವತ್ತು ಶಾಸಕರಲ್ಲಿ ಕೇಳಿಕೊಂಡಾಗ ಬೇಗನೆ ಪೂಜೆ ಕಾರ್ಯಕ್ರಮ ಭಾಳಷ್ಟು ಸಂತೋಷದಿಂದ ನಾವು ಮಾಡಿದೆ. ಇವತ್ತು ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಬಹಳ ವರ್ಷಗಳಿಂದ ಇವತ್ತು ಏನು ಇಳಕಲ್ ನಗರದ ಜನರಾಗಲಿ ಬೇರೆ ಬೇರೆ ಜನರಿಗೆ ತೊಂದರೆಯಾಗಿ ಇವತ್ತು ಭಾಳಷ್ಟು ಅಪಘಾತಗಳು ಆಗ್ತಕ್ಕಂಥ ಸಂದರ್ಭದಲ್ಲಿ ಇದು ಅಂಡರ್ ಬ್ರಿಡ್ಜ್ ಆಗಬೇಕು ಅನ್ನೋ ಒಂದು ಬೇಡಿಕೆ ಇವತ್ತು ಬಹಳ ದಿವಸದಿಂದ ಈ ನಗರದ ಎಲ್ಲ ಜನತೆಯಾಗಿತ್ತು. ಇದರ ಸಲುವಾಗಿ ನಮ್ಮ ಹಿಂದಿನ ಶಾಸಕರಾಗಿರ್ತಕ್ಕಂಥ ಮಾನ್ಯ ದೊಡ್ಡನಗೌಡರು ಡೆಲ್ಲಿವರೆಗೂ ಕೂಡ ಬಂದಿದ್ದರು. ಇವತ್ತಿನ ಶಾಸಕರಾಗಿರ್ತಕ್ಕಂಥ ಮಾನ್ಯ ಕಾಶಪ್ಪನವರು ಕೂಡ ಇವತ್ತು ಕಳೆದ 6-7 ತಿಂಗಳಿಂದ ಇದನ್ನು ಒತ್ತಡ ತಂದು ಆಗಬೇಕು ಅನ್ನೋ ಒಂದು ಮಾತನ್ನು ಕೂಡ ಅವರು ಹೇಳಿದರು. ಹೀಗಾಗಿ ಇವತ್ತು ಪ್ರಮುಖವಾಗಿ ಈ ಒಂದು ಬ್ರಿಡ್ಜ್ ಆದಮೇಲೆ ನಮ್ಮ ಜನರ ಒಂದು ಬದುಕಿಗೆ ಒಂದು ಸುರಕ್ಷತೆ ಸಿಗ್ತಿದೆ ಅನ್ನೋ ಒಂದು ಭಾವನೆ ನಮ್ಮದಾಗಿದೆ. ಈ ಒಂದು ಕೆಲಸ ಚೆನ್ನಾಗಿ ಆಗಬೇಕು. ಮೀಡಿಯಾ ನೆಟ್ವರ್ಕ್